ಶ್ರುತೀಸ್ ಗಾರ್ಡನಿಂಗ್ ಗೆ ಸ್ವಾಗತ. ನಾನು ತುಪ್ಪದ ಹೀರೆಕಾಯಿಯನ್ನ ಪಾಟಲ್ಲಿ ಬೆಳೆಸಿದ್ದೀನಿ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಪಾಂಜ್ ಗಾರ್ಡ್ ಅಂತಾರೆ. ಬೀಜಗಳನ್ನ ಹಾಕಿದ್ದೆ, ಇದು ಬೆಳೆದು ಈಗ ಇದಕ್ಕೆ 3 ತಿಂಗಳಾಗಿದೆ. ಸಾಕಷ್ಟು ಹೂವು ಕಾಯಿ ಎಲ್ಲ ಬಿಡ್ತಾ ಇದೆ. ಇದು ಬಳ್ಳಿ ಆಗಿರೋದ್ರಿಂದ ಹಬ್ಲಿ ಅಂತ ನಾನು ಇದಕ್ಕೆ ಸಪೋರ್ಟಿವ್ ಆಗಿ ಸುತ್ತ 4 ಕಡ್ಡಿಗಳನ್ನ ನೆಟ್ಟು ಅದಕ್ಕೆ ದಾರ ಕಟ್ಟಿ ಈ ರೀತಿ ಹಬ್ಸಿದೀನಿ. ಇದು ಎಷ್ಟೊಂದು ಕಾಯಿ ಬಿಡುತ್ತೆ, ಪಾಲಿನೇಷನ್ ಆಗ್ಲಿಲ್ಲ ಅಂದ್ರೆ ಬಿದೋಗ್ಬಿಡುತ್ತೆ. ಈ ಭಾರತೀಯ ಆಯುರ್ವೇದದಲ್ಲಿ ತುಪ್ಪದ ಹೀರೆಕಾಯಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಇದನ್ನ ಔಷಧೀಯ ವಸ್ತುವಾಗಿ ಇದರ ಹೂಗಳನ್ನ ಮತ್ತು ಎಲೆಯನ್ನ ಔಷಧ ತಯಾರಿಕೆಗೆ ಬಳಸ್ಕೊಳ್ತಾರೆ ಆಯುರ್ವೇದದಲ್ಲಿ. ಇದರ ಉಪಯೋಗಗಳು ಏನು ಅಂದ್ರೆ, ಇದು ರಕ್ತವನ್ನ ಶುದ್ಧೀಕರಿಸುತ್ತೆ, ಆಮೇಲೆ ಚರ್ಮದ ಚಿಕಿತ್ಸೆಗೂ ಬಳಸಲ್ಪಡುತ್ತೆ, ಮತ್ತೆ ಕರುಳಿನಲ್ಲಿರುವ ಜಂತುವನ್ನ ನಿವಾರಿಸುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಪ್ರಮುಖವಾದ ಸ್ಥಾನವಿದೆ. ಇದನ್ನ ನಾವು ಅಡಿಗೆಗೂ ಕೂಡ ಬಳಸ್ಕೊಳ್ಬಹುದು. ಇದರಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ನಾರಿನಂಶ ತುಂಬಾ ಇರುತ್ತೆ. ಇದನ್ನ ಹಾಗೆ ಬಲಿಯಕ್ ಬಿಟ್ಬಿಟ್ರೆ ಒಳಗಡೆ ಸ್ಪಾಂಜ್ ಬರುತ್ತೆ. ಅದು ಸ್ವಾಭಾವಿಕವಾದ ಬ್ರಷ್ ಆಗಿ ಸ್ನಾನ ಮಾಡುವಾಗ ಮೈಕೈ ತಿಕ್ಕೋದಿಕ್ಕೆ ಮತ್ತು ಬಟ್ಟೆ ತೊಳೆಯೋದಕ್ಕೂ ಕೂಡ ಬಳಸ್ಕೊಳ್ತಾರೆ. ಇಲ್ಲಿ ನೋಡಿ ಕಾಯಿ ಎಷ್ಟೊಂದು ಬಿಟ್ಟಿದೆ. ಇದು ಪಾಲಿನೇಷನ್ ಆಗ್ಬೇಕು, ಕಾಯಿ ಆಗ್ಬೇಕಾದ್ರೆ ಅದಕ್ಕೆ ಚಿಟ್ಟೆಗಳು ಬರ್ಬೇಕು, ಜೇನ್ನೊಣಗಳೆಲ್ಲ. ಇಲ್ಲೊಂದು ಕಾಯಿ ಇದೆ, ಹಾಗೆ ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ಕಾಯಿ ಇದೆ. ಇದರಿಂದ ಇದೊಂದು ಕಾಯಿ ಚೆನ್ನಾಗಿ ದೊಡ್ಡದಾಗಿದೆ. ಇದನ್ನ ನಾವು ಕಟ್ ಮಾಡಬಹುದು, ಬಳಸ್ಕೊಳ್ಬಹುದು. ಇದರಿಂದ ಸಾಂಬಾರ್ ಮಾಡ್ತಾರೆ, ಆಮೇಲೆ ಪಲ್ಯ ಮಾಡ್ತಾರೆ. ಇದರಲ್ಲಿ ಮತ್ತೆ ಬಜ್ಜಿ ಕೂಡ ಮಾಡ್ತಾರೆ. ಈ ಬದನೆಕಾಯಿ, ಬಾಳೆಕಾಯಿ ಎಲ್ಲ ಹಾಕಿ ಯಾವ ರೀತಿ ಕಡಲೆ ಹಿಟ್ಟಲ್ಲಿ ಅದ್ದಿ ಬಜ್ಜಿ ಮಾಡ್ತಾರೋ ಹಾಗೆ ಇದರಲ್ಲೂ ಕೂಡ ನಾವು ಬಜ್ಜಿಯನ್ನ ತಯಾರು ಮಾಡ್ತೀವಿ. ಸ್ಪಾಂಜ್ ಗಾರ್ಡ್ ಇದು ತುಂಬಾ ಕಾಯಿ ಬಿಡುತ್ತೆ, ಚೆನ್ನಾಗಿರುತ್ತೆ. ಇದನ್ನ ಬೆಳೆಸ್ಕೊಳ್ಬಹುದು ಮನೆಯಲ್ಲೇ, ಬೇಕಾದಷ್ಟು ಕಾಯಿಗಳನ್ನ ಬಿಡುತ್ತೆ ಇದು. ಇದಕ್ಕೆ ಹುಳಗಳು ಬರದಂತೆ ನಾವು ಸ್ವಲ್ಪ ಕೀಟನಾಶಕವನ್ನ ಆಗಾಗ್ಗೆ ಸಿಂಪಡಿಸ್ತಾ ಇರ್ಬೇಕು.